ಪ್ರೀತಿಯ ವೀಕ್ಷಕರೇ ನಮಸ್ತೆ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ನಾನು ಇವತ್ತು ನಿಮಗೆ ಭಾಳ ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಈ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ಎಪಿಸೋಡ್ನ ನಿಮ್ಮ ಮುಂದಿಡ್ತಿದ್ದೀನಿ. ಇದೇನಪ್ಪ ಅಂದರೆ, ನೀವು ನೋಡಿದ್ದೀರಾ, ಬೆಂಗಳೂರು ಅಂದರೆ ಎಲ್ಲರಿಗೂ ಗೊತ್ತಿದೆ. ಬೆಂಗಳೂರು ಸಿಟಿ ಅಂದರೆ ತಿನ್ನೋಕ್ಕೆ ಲಕ್ಷಾಂತರ ಜನ, ಕೋಟ್ಯಂತರ ಜನ ಇಲ್ಲಿ ಬಂದು ಹೋಗ್ತಾರೆ. ಅದು ಏನಕ್ಕೆಂದರೆ ಎಲ್ಲೂ ಸಿಗ್ದಿರೋಂಥ ವ್ಯವಸ್ಥೆ, ಉತ್ತಮ ಆಡಳಿತ ಬೆಂಗಳೂರಲ್ಲಿ ಇದೆ ಅಂತೇಳಿ ಬರ್ತಾರೆ. ಯಾಕೆಂದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಆದರೆ ಬೆಂಗಳೂರಲ್ಲಿ ಏನೇನು ನಡೀತಿದೆ ಅಂತೇಳಿ ನಿಮಗೆ ಹೇಳ್ತೀವಿ ಬನ್ನಿ. ವಿಕ್ಟೋರಿಯಾ ಆಸ್ಪತ್ರೆ, ವಾಣಿ ವಿಲಾಸ್ ಆಸ್ಪತ್ರೆ ಅಂದರೆ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅವರ ಸ್ಟೋರಿ ಇಲ್ಲಿ ಹೆಂಗಲ್ಲ, ನೋಡೋಕ್ಕೆ ಮಾತ್ರ ವಿಕ್ಟೋರಿಯಾ ವಾಣಿ ವಿಲಾಸ ಭಾಳ ದೊಡ್ಡದು. ಆದರೆ ಇಲ್ಲಿ ನಡೆಯೋದೇ ಕತೆ ಬೇರೆ. ಇಲ್ಲಿ ಡೈರೆಕ್ಟ್ರುಗಳು ಕಚೇರಿನಲ್ಲಿ ಏನೇನು ನಡೀತೈತೆ ಅಂದರೆ ಅದು ಯಾರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿಲ್ಲ ಕಣ್ರಿ. ಆದರೂ ಇತ್ತೀಚೆಗೆ ನಮ್ಮ ಮಾಧ್ಯಮಕ್ಕೆ ಒಂದೆರಡು ಪತ್ರ ಬರ್ತವೆ. ಆ ಪತ್ರದ ಮುಖಾಂತರ ನಾವು ಅದರ ಜಾಡಿ ಹಿಡ್ಕೊಂಡು ಹೋದಾಗ ಇಲ್ಲಿ ಸತ್ಯ ಏನಂತ ಗೊತ್ತಾಗಿದ್ದು. ಆದರೆ ಇದನ್ನ ಮೇಲೆ ನಾವು ನಮ್ಮ ಪತ್ರಿಕೆಯಲ್ಲಿ ಸುದ್ದಿಯನ್ನು ಮಾಡ್ತೀವಿ. ಸುದ್ದಿ ಪ್ರಕಟ ಆಗ್ತಿದ್ದಂಗೆ ಈಗ ನಮ್ಮ ಪತ್ರಿಕೆಗೆ, ಈಗ ನಮ್ಮ ಮಾಧ್ಯಮಕ್ಕೆ ಫೋನ್ ಕರೆಗಳು ಬರೋಕ್ಕೆ ಪ್ರಾರಂಭವಾಗಿದ್ದಾವೆ. ಅದು ಹೆಂಗಂತೀರಾ, ನೋಡಬೇಕು ಯಾವ ರೀತಿ ಫೋನ್ ಮಾಡ್ತಾರೆ ಅಂದರೆ, ನಾವೊಬ್ಬ ಪತ್ರಕರ್ತ, ನಮ್ಮದು ಪತ್ರಿಕೆ ಇದೆ, ಹಾಗೆ ಹೀಗೆ ನೀವು ಹೆಂಗೆ ಸುದ್ದಿ ಮಾಡಿದ್ರಿ, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತೇಳಿ ಕೆಲವರು ಫೋನ್ ಮಾಡ್ತಾರೆ. ಈಗಾಗಲೇ ನಮ್ಮ ಮೀಡಿಯಾಗೆ ಬೆದರಿಕೆ ಕರೆಗಳನ್ನ ಹಾಕ್ತಾ ಇದ್ದಾರೆ. ಏನೇ ಇರಲಿ, ಆದರೂ ಮಾತ್ರ ನಾವು ಜಗ್ಗದಿಲ್ಲ. ಈ ಒಂದು ಅನ್ಯಾಯದ ವಿರುದ್ಧ ನಾವು ಸಮರ ಸಾರಿದ್ದೀವಿ, ಹೋರಾಟ ಮುಂದುವರಿಯುತ್ತೆ. ವಿಕ್ಟೋರಿಯಾ ಆಸ್ಪತ್ರೆ, ವಾಣಿ ವಿಲಾಸ್ ಆಸ್ಪತ್ರೆ, ಈ ಡೈರೆಕ್ಟರ್ ಕಚೇರಿನಲ್ಲಿ ಏನೇನು ನಡೀತಿದೆ ಅಂತ ಎಲ್ಲ ಬಟ್ಟ ಬಯಲು ಮಾಡೇ ಮಾಡ್ತೀವಿ. ಈಗಾಗಲೇ ನಮ್ಮ ಪತ್ರಿಕೆ, ನಮ್ಮ ಮಾಧ್ಯಮ ತಂಡ ವಿಕ್ಟೋರಿಯಾ ಆಸ್ಪತ್ರೆ ಒಳಗಡೆ ನುಗ್ಗಿದೆ. ಎಲ್ಲ ಒಂದೊಂದಾಗಿ ಈಚೆ ತೆಗಿತಾ ಬಂದಿದೆ. ನಿನ್ನೆ ಲೋಕಾಯುಕ್ತರು ಸಹ ಬಂದಿದ್ರು. ಹೀಗೆ ಮುಂದುವರೆದು ಇಲ್ಲಿನ ಕರ್ಮಕಾಂಡವನ್ನು, ಇಲ್ಲಿ ನಡೀತಿರೋ ವ್ಯವಹಾರವನ್ನು ಬಟ್ಟಮಾಲ ಮಾಡೋಕ್ಕೆ ನಮ್ಮ ತಂಡ ಸಿದ್ಧವಾಗಿ ನಿಂತಿದೆ. ಬನ್ನಿ, ನಮ್ಮ ಕಚೇರಿಗೆ ಬಂದಂಥ ಪತ್ರದಲ್ಲಿ ಏನೇನಿತ್ತು ಅಂತ ಸ್ವಲ್ಪ ನಿಮಗೆ ಬಿಡಿಸ್ತೀವಿ. ಇಲ್ಲಿ ಕಾಯಂ ನೌಕರರು ಇದ್ದಾರೆ. ಇಲ್ಲಿ ಕಾಯಂ ನೌಕರರು ಇದ್ರೂ ಸಹ ಇಲ್ಲಿ ಖಾಸಗಿ ವ್ಯಕ್ತಿಗಳನ್ನ ತಗೊಂಡಿದ್ದಾರೆ. ಕಾಂಟ್ರಾಕ್ಟ್ ಮೇಲೆ ಖಾಸಗಿ ವ್ಯಕ್ತಿಗಳನ್ನ ತಗೊಂಡಿದ್ದಾರೆ ಅಂದರೆ ಅವ್ರನ್ನ ಸಾಮಾನ್ಯ ತಾಂಡಿಲ್ಲ. ಒಳ್ಳೊಳ್ಳೆ ಜಾಗಗಳಲ್ಲಿ ಆಪ್ತ ಕಾರ್ಯದರ್ಶಿ, ಆಪ್ತ ಸಹಾಯಕ, ಈಗ ಹಣ ಎಲ್ಲೆಲ್ಲಿ ಬರುತ್ತೋ ಅಂಥ ಜಾಗಗಳಲ್ಲಿ ಇವ್ರನ್ನ ನೇಮಿಸ್ಕೊಂಡಿದ್ದಾರೆ. ಯಾಕೆಂದರೆ ಇವರ ಮುಖಾಂತರ ಏನು ವ್ಯವಹಾರ ಮಾಡಿದ್ರು ಗೊತ್ತಾಗಲ್ಲ, ಏನು ವ್ಯವಹಾರ ಆದ್ರೂ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಇವ್ರನ್ನ ನೇಮಕ ಮಾಡಿದ್ದಾರೆ. ವೆಂಕಟೇಶ್ ಎಂಬುವರು ಡೇಟಾ ಎಂಟ್ರಿ ಆಪರೇಟರು, ನಿರ್ದೇಶಕರು ಹಾಗೂ ಡೀನ್, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಆಪ್ತ ಸಹಾಯಕರಲ್ಲಿ ಒಬ್ಬರಾಗಿರ್ತಾರೆ. ಇವರ ಜೊತೆಯಲ್ಲಿ ಇನ್ನೂ 2 ಆಪ್ತ ಸಹಾಯಕರು ಸಹ ಇರುತ್ತಾರೆ. ಇವರದ್ದು ಯಾವ ರೀತಿಯ ವ್ಯವಹಾರ ಇರುವುದಿಲ್ಲ. ವೆಂಕಟೇಶ್ ಎಂಬುವನು ಇಡೀ ಸಂಸ್ಥೆಯಲ್ಲಿ ಕೆಲವೊಬ್ಬ ವೈದ್ಯರು ಹಾಗೂ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಕಾಯಂ ನೌಕರರ, ಫಾರ್ಮಸಿಸ್ಟ್ ಮತ್ತು ಬಯೋಮೆಡಿಕಲ್ ಇಂಜಿನಿಯರ್ ಇವರನ್ನು ಹಿಡಿದುಕೊಂಡು ನಿರ್ದೇಶಕರ ಹೆಸರಿನಲ್ಲಿ ಹಣವನ್ನು ಸುಲಿಗೆ ಮಾಡುತ್ತಿರುತ್ತಾನಂತೆ. ಇವನಿಗೆ ನಿರ್ದೇಶಕರ ಸಹಿ ಪಡೆಯುವ ಎಲ್ಲ ಕಡತಗಳು ಸಹ ಹಣವನ್ನು ವಸೂಲಿ ಮಾಡುತ್ತಾನೆ. ಕೊಡದಿದ್ದರೆ ಅಂಥ ಕಡತಗಳನ್ನು ನಿರ್ದೇಶಕರಿಂದ ಕೆಡಿಸುವ ಪ್ರಯತ್ನ ಮಾಡುತ್ತಾನೆ. ಈಗ ಇರುವ ಡೈರೆಕ್ಟರ್ ಹೊಸಬರಾಗಿದ್ದು ಇವರಿಗೆ ಈ ಪೋಸ್ಟ್ ಇನ್ ಚಾರ್ಜ್ ಆಗಿರುತ್ತದೆ. ಇವರಿಗೆ ಆಡಳಿತ ನಡೆಸಲು, ಇನ್ನು ನಿಭಾಯಿಸಲು ಗುತ್ತಿಗೆದಾರರ ಕಾರಣ ಎಲ್ಲ ಕಾರ್ಯವ್ಯವಹಾರದಲ್ಲೂ ವೆಂಕಟೇಶ್ ಅನ್ನುವನು ಈ ನಿರ್ದೇಶಕರಿಗೆ ದಿಪ್ಪು ತಪ್ಪಿಸುವ ಕೆಲಸ ಮಾಡುತ್ತಿರ್ತಾನಂತೆ. ಪ್ರತಿ ಸಾರಿ ವೈದ್ಯರ ಪ್ರಮೋಷನ್ ಸಮಯದಲ್ಲೂ ಸಹ ವೈದ್ಯರಿಂದ ಲಕ್ಷಾಂತರ ರೂಪಾಯಿಗಳ ಹಣನ ವಸೂಲಿ ಮಾಡ್ತಾನಂತೆ. ಇತ್ತೀಚೆಗೆ ಪ್ರಮೋಷನ್ ಆದ ವೈದ್ಯರುಗಳಲ್ಲಿ ಕೆಲವರು ಇವನಿಗೆ ಹಣವನ್ನು ಮೊಬೈಲ್ ಮುಖಾಂತರ ಹಾಕಿದ್ದಾರೆಂದು ನಮಗೆ ಇನ್ನೂ ಮಾಹಿತಿ ಬರ್ತಾ ಇದೆ. ಡಿಜಿಟಲ್ ಸಾಕ್ಷಿ ಸಮೇತ ಸಿಗುವುದು ಈ ನಿರ್ದೇಶಕರು ಹಾಗೂ
CEO ಅವ್ರಿಗಿರುವುದು. ಇದಕ್ಕೆ ನೊಂದ ವೈದ್ಯರುಗಳು ದೂರನ್ನು ಸಹ ನೀಡಿರುತ್ತಾರೆ. ಆದರೆ ಈ ದೂರಿನಿಂದ ನಿರ್ದೇಶಕರಿಗೆ ಹೇಳಿದರೆ ಹಣ ಮಾಡುತ್ತಿರುವುದು ಗೊತ್ತು, ಆದರೆ ನನಗೆ ರಿಟೈರ್ಮೆಂಟ್ ಹತ್ತಿರದಲ್ಲೇ ಇದೆ, ನನಗೆ ಕೆಲಸ ಬರೋದಿಲ್ಲ ಹಾಗೂ ನಾನು ಇವನನ್ನು ಏನು ಮಾಡಲಾಗೋದಿಲ್ಲ ಅಂತ ಹೇಳ್ತಾರಂತೆ. ಸರ್, ಇವನು ಇದರ ಜೊತೆಗೆ ಈ ಸಂಸ್ಥೆಯ ಕೆಳಗೆ ಇರುವ 5 ಆಸ್ಪತ್ರೆಗಳ ಕಾಯಂ ನೌಕರನ ಅಥವಾ ಕಾಂಟ್ರಾಕ್ಟರ್ ಸಿಬ್ಬಂದಿಗಳು ಸಹ ಕೆಲಸ ಬಿಡಿಸಲು ಪ್ರಯತ್ನಿಸುತ್ತಾನೆ. ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವ ನರ್ಸ್ಗಳಿಗೆ ಮನ ಬಂದಂತೆ ನಿಂದಿಸಿ ಜಾತಿ ಬಗ್ಗೆ ಮಾತನಾಡಿ ಕೆಲವರ ಕೆಲಸಕ್ಕೆ ಅಡ್ಡಿಪಡಿಸಿರ್ತಾನಂತೆ. ಹೀಗೆ ಅನ್ಯಾಯದ ವಿರುದ್ಧ ಪ್ರಶ್ನಿಸಲು ಹೋದರೆ ಅವರ ಮೇಲೆ ಸುಳ್ಳು ಆರೋಪ ಹಾಕಿ ಅವರನ್ನು ಕಳಿಸುತ್ತಾನೆ. ಈ ರೀತಿ ನೊಂದವರಲ್ಲಿ ನಿಂಗರಾಜು ಎಂಬ ಬಡ ನರ್ಸ್ ವೆಂಕಟೇಶನ ಪ್ರತಿಯೊಂದು ಮಾಹಿತಿಗಳು ಇರುತ್ತದೆ. ಇವರ ಮೊಬೈಲ್ ಸಂಖ್ಯೆ 7019369894 ಕೂಡ ಜಾತಿ ನಿಂದನೆ ಮಾಡಿ ಆರೋಪ ಮಾಡಿ ಇವರಿಗೆ ತೊಂದರೆ ಮಾಡಿರ್ತಾನೆ. ಇವನ ಕೆಲಸವನ್ನು ಮಾತ್ರ ಮಾಡಿದರೆ ಯಾರು ಸಹ ದೂರನ್ನು ನೀಡುವುದಿಲ್ಲ. ಇವನು ಆರ್ಭಟದಿಂದ ಆಸ್ಪತ್ರೆಯಲ್ಲಿ ಸಪ್ಲೈ ಮಾಡುವ ಕಾಂಟ್ರಾಕ್ಟರ್ಗಳು ಕೂಡ ಪ್ರತಿ ಫೈಲಿಗೆ ವೆಂಕಟೇಶನ್ಗೆ ಹಣ ಕೊಡಬೇಕಂತೆ. ಇವನ ಬಗ್ಗೆ ದೂರನ್ನು ನೀಡಿದರೆ ನಿರ್ದೇಶಕರು ಹಾಗೂ ಡೀನ್ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಗೆ ನೀಡಿದರೆ ಯಾವ ಪ್ರಯೋಜನ ಆಗಲಿಲ್ಲ. ದಯಮಾಡಿ ಇಂತಹ ಭ್ರಷ್ಟರಿಗೆ ಬುದ್ಧಿ ಕಲಿಸಬೇಕು. ಅಲ್ಲದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಓರ್ವ ಮಹಿಳೆ ಕಾಯಂ ನೌಕರರು ಸುವರ್ಣ ಇವರನ್ನು ಮನ ಬಂದಂತೆ ನೋಯಿಸಿ ಕಾಲೇಜಿನಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ವರ್ಗಾವಣೆ ಮಾಡಿರುತ್ತಾರೆ. ಇವರು ಸಹ ಇವನ ಮೇಲೆ ನಿರ್ದೇಶಕರು ಹಾಗೂ CEO ಕೈಕಶನ್ ಇವರಿಗೆ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಇವರು ನೊಂದು ದೂರು ನೀಡಿದರೂ ಸಹ ಯಾವುದೇ CEO ಕ್ರಮ ಕೈಗೊಂಡಿಲ್ಲ. ಮಾನ್ಯರಾದ ಇಂತಹ ವ್ಯಕ್ತಿಯ ಬಗ್ಗೆ ನಿರ್ದೇಶಕರು ಹಾಗೂ CEO ಹಾಗೂ ಕಚೇರಿಯಲ್ಲಿರುವ ಕೆಲಸವನ್ನು ಸಹ ಆಯಾ ಸೆಕ್ಷನ್ನವರೇ ನೋಡ್ಕೊಂಡು ಹೋಗಬೇಕು. ಮತ್ತು ಬೇರೆ ಸೆಕ್ಷನ್ ಕೆಲಸವನ್ನು ಅಂದರೆ ಪ್ರಮೋಷನ್ DPC ಇವನಿಗೆ ಕೊಡದೆ ಇವನ ದರ್ಪವನ್ನು ಕೊನೆಗೊಳಿಸಬೇಕಂತ ಕೆಲವರು ಕಾರ್ಮಿಕರು ಕೇಳ್ತಾ ಇದ್ದಾರೆ. ಹಲವಾರು ರೀತಿಯ ಪತ್ರಗಳು ನಮ್ಮ ಕಚೇರಿಗೆ ಬರ್ತವೆ. ಅದೇನೆಂದರೆ ನವೀನ್ ಕುಮಾರ್ ಮತ್ತು ವೆಂಕಟೇಶು ABMCPRI ಅವರ ವಿರುದ್ಧದ ಕ್ರಮಗಳ ಬಗ್ಗೆ ಕುರಿತೆಂದು ಪತ್ರಗಳನ್ನ ಬರೀತಾರೆ. ನವೀನ್ ಕುಮಾರ್ ಮತ್ತು ವೆಂಕಟೇಶು ತಮ್ಮ ಆಪ್ತ ಶಾಖೆಯಲ್ಲಿ 15 ವರ್ಷಗಳಿಂದಲೂ ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಮಾಸ್ಟರ್ ರೆಸಲ್ಯೂಷನ್ ಬೇಸಿಸ್ ಅಡಿಯಲ್ಲಿ ಆಗಿರುವುದಿಲ್ಲ. ಜೊತೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಮೇಲೆ ದೌರ್ಜನ್ಯ ಮತ್ತು ಇವರು ಹೇಳಿದ ಪರಿಸ್ಥಿತಿಯಲ್ಲೇ ನಡೆದುಕೊಳ್ಳಬೇಕಂತೆ. ಇವರಿಬ್ಬರಿಗೆ ವೇತನ ಹೆಚ್ಚು. ನವೀನ್ ಕುಮಾರ್ ಎಂಬುವರು 2012ರಲ್ಲಿ ನೇಮಕಾತಿ ಹೊಂದಿದ್ದರು. 2009ರಲ್ಲಿ ನೇಮಕಾತಿ ಹೊಂದಿರುವಂತೆ ಸುಳ್ಳು ದಾಖಲೆ ಸೃಷ್ಟಿಸಿ ಅನುಭವ ಪ್ರಮಾಣ ಪತ್ರ ನೀಡಿರುತ್ತಾರೆ. ನವೀನ್ ಕುಮಾರ್ ಗುತ್ತಿಗೆ ಆಧಾರದ ಮೇಲೆ ಹೊಂದಿದ್ದರು. 5 ವರ್ಷ ಮೊದಲೇ ವೇತನ ಹೆಚ್ಚಳ, ಹೆರಿಗೆ ರಜಾ ಕೇಳಿದರೆ ಮಹಿಳಾ ಸಿಬ್ಬಂದಿಗಳಿಗೆ ಮರು ನೇಮಕಾತಿ ಪತ್ರ ನೀಡಲು ವಿನಾಕಾರಣ ತೊಂದರೆ ಕೊಡ್ತಾನೆ. ಕವಿತಾ ಎಂಬ ಸಿಬ್ಬಂದಿಯು ವೆಂಕಟೇಶ್ ಅವರಿಗೆ ಆಪ್ತರಾಗಿದ್ದು 5 ವರ್ಷಗಳ ಮೊದಲೇ ವೇತನ ದುಪ್ಪಟ್ಟು ಮಾಡಿಕೊಂಡಿದ್ದಾರೆ. ಕುಮಾರ ಪ್ರತೀಕ್ಷಾ ಎಂಬ ಸಿಬ್ಬಂದಿಯು ಅಪಾಯಿಂಟ್ಮೆಂಟ್ ಆದ ನಂತರ ಮಾಡಿರುವುದು, ಕೋರ್ಟ್ಗೆ ಸುಳ್ಳು ಮಾಹಿತಿ ಕೊಟ್ಟಿರುವುದು. ಹೀಗೆ ಪ್ರೀತಿಯ ವೀಕ್ಷಕರೇ, ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡಿಬಾರ್ದೆಲ್ಲ ನಡೀತಾ ಇದೆ. ಇದು ನೋಡೋಕ್ಕೆ ಒಂದು ರೀತಿ ಹೊರಗಡೆ ಒಳ್ಳೇದಾದರೆ ಇಲ್ಲಿಗೆ ಬೆಳಿಗ್ಗೆ ಎದ್ರೆ 100 ಜನ ಉತ್ತಮ ಸೇವೆಗಾಗಿ ಬರ್ತಾರೆ. ಆದರೆ ಇಲ್ಲಿ ಸಾರ್ವಜನಿಕರು ಅಂತ ಬರುವಂಥ ಹಣವನ್ನು ಹೇಗೆ ಲೂಟಿ ಮಾಡ್ತಿದ್ದಾರೆ ಅಂದರೆ ಆಗ ಹೇಳಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಹಣವನ್ನು ಸಹ ಇಲ್ಲಿ ಲೂಟಿ ಆಗ್ತಾ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ. ಈಗಾಗಲೇ ಹಲವಾರು ರೀತಿಯ ಹಗರಣಗಳು ಒಂದೊಂದಾಗಿ ಬಯಲಾಗ್ತಾ ಇದ್ದಾವೆ. ಬಗ್ಗೆ ಡೈರೆಕ್ಟರ್ ಕಾವ್ಯ ಮೇಡಮ್ಗೆ ಕೇಳಿದರೆ ನನಗೇನು ಗೊತ್ತಿಲ್ಲ, ಆದರೂ ನೋಡ್ತೀನಿ ಅಂತೇಳಿ ಇವರೇಕೋ ಮೌನ ಆಗಿದ್ದಾರೆ. ಇವರ ಮೌನ ಆಗಿರೋದನ್ನು ನೋಡಿದ್ರೆ ಇಲ್ಲಿ ಅವ್ಯವಹಾರಗಳ ಬಗ್ಗೆ
ಮೇಡಮ್ಗೂ ಏನು ಸಂಬಂಧ ಅಂತೇಳಿ ಅನುಮಾನಗಳು ಹುಟ್ಟಿ ಬರ್ತಾ ಇದೆ. ದಯಮಾಡಿ ಈಗಲಾರು ಮೇಡಮ್ಮು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಲಿಲ್ಲ ಅಂದರೆ ವಿಕ್ಟೋರಿಯಾ ಆಸ್ಪತ್ರೆ ಈ ಕರ್ಮಕಾಂಡಗಳನ್ನ ಇನ್ನೂ ನಾವು ಬಯಲು ಮಾಡ್ತೀವಿ.